welcome back to our YouTube channel. We are back with another video that is ಇವತ್ತು ಇನ್ನೊಂದು ಮೂವಿಗೆ ಹೋಗ್ತಾ ಇದ್ದೀವಿ. ಇದೊಂದು ಮೂವಿಗೆ ಹೋಗ್ತಾ ಇದೀವಿ. ಇದಕ್ಕೆ ಮೂವಿ ಹುಚ್ಚು ಇದು ಸೊ ಅದಕ್ಕೆ ಮೂವಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಕ್ಚುಲಿ ನಾವ್ ಹೇಳ್ತಿರೋದು ಕೇಳಿಸ್ತಿದ್ಯೇನೋ ಗೊತ್ತಿಲ್ಲ, ಹೋಪ್ ಕೇಳಿಸ್ತಿದೆ ಅಂತ, ಬಿಕಾಸ್ ಜಾಸ್ತಿ ಗಾಳಿ ಬರ್ತಾ ಇದೆ. ಸೊ ಮೂವಿ ಯಾವುದು? ಸಾರಿ ಸರ್, ಅದನ್ನ ಯಾರಿಗೂ ಹೇಳೋಕ್ಕಾಗಲ್ಲ, ಕಾನ್ಫಿಡೆನ್ಷಿಯಲ್. ಯಾವ್ದೋ ಒಂದು ಅಲ್ಲಿ ಯಾವ್ದು ಸಿಗುತ್ತೋ ಅದು ಅಷ್ಟೇ. ನೋಡೋಣ ಯಾವ್ದು ಸಿಗುತ್ತೋ ಆ ಮೂವಿ ಒಟ್ನಲ್ಲಿ. ನನ್ಗೆ ಆಕ್ಚುಲಿ ಒಂದು ಪ್ಲಾನ್ ಇದೆ, ನಾನು ಯಾವಾಗ್ಲೂ ಇವಳಿಗೆ ಹೇಳ್ತಾ ಇರ್ತೀನಿ. ಜೋರಾಗಿ ಮಾತಾಡ್ಸಿದ್ರೆ ಜೋರಾಗಿ ಕೇಳಿಸುತ್ತಾರೆ. ಒಂದ್ ಪ್ಲಾನ್ ಇದೆ ನಂದು, ಏನಂತಂದ್ರೆ ನಾನು ಯಾವಾಗ್ಲೂ ಇವಳಿಗೆ ಹೇಳ್ತಾ ಇರ್ತೀನಿ, ಮನೇಲಿ ಒಂದು ಪ್ರೈವೇಟ್ ಮುಂದೆ ನೋಡ್ಕೊಂಡು ಓಡಿಸು, ಪ್ರೈವೇಟ್ ಥಿಯೇಟರ್ ಮಾಡ್ತಾ ಇರ್ಬೇಕು, ಪ್ರೈವೇಟ್ ಥಿಯೇಟರ್ ರೆಡಿ ಮಾಡಿಸ್ಬೇಕು ನನ್ನ ಮನೆಯಲ್ಲಿ ಅಂತ. ಕಾರಣ ಏನು ಅಂತಂದ್ರೆ ಅವಾಗ ಈ ಮೂವಿ ಥಿಯೇಟರ್ ಗಳಿಗೆಲ್ಲ ಹೋಗ ಅಂತ ಬರೀ ಬರಲ್ಲ ಅಂತ. ಸೊ ಹಾಗಾಗಿ ಮನೆಯಲ್ಲಿ ಒಂದು ಪ್ರೈವೇಟ್ ಥಿಯೇಟರ್ ಸೊ ಪ್ರೈವೇಟ್ ಥಿಯೇಟರ್ ನ ಅರೇಂಜ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್. One eternity later. So guys, welcome back. ನಾನಲ್ಲಿ ಇದಕ್ಕೆ ಎಲೆಕ್ಟ್ರಿಕ್ ಪೋಲ್ ಅಷ್ಟು ಟ್ರೇ ಕೊಡ್ತಾ ಹೋದ್ರೆ ಇದು ಕಾಣಲ್ಲ ಪಾಪ, ನಾನು ಏನ್ ಮಾಡ್ಲಿ. ಇದು ಬೇರೆ ಗೋಳ ನನಗೆ. ನಾನು ಹೋಗ್ತೀನಿ, ಕಳ್ದೋಗ್ತೀನಿ, ನಾನು ಹುಡುಕು, ನನ್ನ ಊರು ತುಂಬಾ ಹುಡುಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಅವಾಗ ನನ್ ಬೆಲೆ ಗೊತ್ತಾಗುತ್ತೆ. ಇವತ್ತು ಇನ್ನೊಂದೇನಾಗಿರೋದು ಅಂತಂದ್ರೆ, ಈ ಥಿಯೇಟರ್ ಬಂದಾಗೆಲ್ಲ ಯಾಕೋ ಹಿಂಗೆ ಆಗುತ್ತೆ ಅನ್ಕೋತೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಾದ್ರು ತಿನ್ನೋಣ ಅಂತ ಅಂದ್ಲು, ನಂಗೂ ಹೊಟ್ಟೆ ಅಷ್ಟು ಹೋಗ್ತದೆ, ಸರಿ ಆಯ್ತು ಹೋಗೋಣ ಅಂತ ಪ್ಲಾನ್ ನಾನ್ ವೆಜ್ ಮಾಡಿದ್ವಿ. ತಿನ್ನೋಣ ಅಂತ. ನಾನ್ ವೆಜ್ ತಿನ್ನೋಣ ಅಂತ, ಮೀನೇ ನಾನ್ ವೆಜ್ ತಿನ್ನೋಣ ಅಂತ ಕೇಳಿದ್ಲು. ಬಟ್ ಏನಂತಂದ್ರೆ ಇವತ್ತು ದಿನ ಸರಿ ಇಲ್ಲ, ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಆಕ್ಚುಲಿ ನಾನ್ ವೆಜ್ ತಿನ್ನಲ್ಲ ನಾವು, ಬಂದಾಗೆಲ್ಲ ಹಿಂಗೆ ಆಗುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ನಮ್ ತಪ್ಪ, ನಮ್ ತಪ್ಪು, ನಮ್ ತಪ್ಪು, ನಿಂದೆ ತಪ್ಪು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹಿಂಗೇನು ನೀನ್ ತಾನೇ ಇವತ್ತು ಮೂವಿಗೆ ಹೋಗ್ಬೇಕು ಅಂದಿದ್ದು. ಸೊ ಇವತ್ತು ಪಾಪ ಏನಿಲ್ಲ, ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಊಟ ಮಾಡೋಣ. ಎಷ್ಟು ಟೈಮು? 1 ಗಂಟೆಗೆ ಹೋಗ್ಬಿಟ್ಟು ಮನೇಲಿ ಊಟ ಮಾಡೋಣ. 8:45 ಮಾಡೋಣ ಹಂಗೆ. ನಂಗೆ ಹೊಟ್ಟೆ ಹಸಿಯುತ್ತೆ. ಏನು ನಿಮ್ಮನ್ ಕರ್ಕೊಂಡೋಗಿ ತಿನ್ಸದ? ಸರಿ, ಹಂಗಾರೆ ಇವತ್ತು ವೆಜ್ ಫ್ರೈಡ್ ರೈಸ್ ತಿನ್ಬೇಕಾಗುತ್ತೆ ಇಬ್ರು. ಓಕೆ, ಪಾಲಿಗೆ ಬಂದಿದೆ ಪಂಚಾಮೃತ ಅಂತ ತಿನ್ಕೊಂಡು ಹೋಗೋಣ. ಸೊ ಹೋಗಿ ನಾವು ವೆಜ್ ಫ್ರೈಡ್ ರೈಸ್ ಆರ್ಡರ್ ಮಾಡಿ ತಿನ್ಕೊಂಡು ಬರ್ತೀವಿ. ಅಷ್ಟರಲ್ಲಿ ಯಾರೋ ನನ್ನ ತಡೆದ್ಬಿಟ್ರು. ಸೊ ಏನಾದ್ರು ತಿನ್ನಕ್ ಸಿಗುತ್ತಾ ಅಂತ ನೋಡ್ಕೊಂಡು ನಡ್ಕೊಂಡು ಮೂರು ವಸ್ತು ಕಾಮನ್. ಒಂದು ನಾನ್ ವೆಜ್, ಇಲ್ಲ ಇನ್ನೊಂದು ಪಾನಿಪುರಿ ಕೇಳ್ತಾಳೆ ಜಾಸ್ತಿ, ಇಲ್ಲ ಅಂತಂದ್ರೆ ಐಸ್ ಕ್ರೀಮ್. ಯಾವ್ದಮ್ಮ? ಅರುಣ್ ಐಸ್ ಕ್ರೀಮ್ ಅಲ್ಲೇ ಬೇಕಂತೆ. ಕಾಣಿಸ್ಬಿಟ್ಟಿದೆ, ತಿನ್ಲೇಬೇಕಾ? ಮೊನ್ನೆ ಎಲ್ಲ ಕೋಲ್ಡ್ ಅಂತಿದೆ, ಬಾ ಬೇಡ. ಎಲ್ಲಿದೆ ಅರುಣ್ ಐಸ್ ಕ್ರೀಮ್? ಸಿಗತ್ತೆ ಗಾಯ್ಸ್. ಅದು ಆಕ್ಚುಲಿ ಅರುಣ್ ಐಸ್ ಕ್ರೀಮ್ ಅಲ್ಲ, ಜನರೇಟರ್. ಹೇಳೋರು ಅರ್ಥ ಮಾಡ್ಕೊಂಡಲ್ಲ. ನನ್ನ ಯಾಮರ್ಸ್ತಿರೋಗೆ ನನಗೇನು ಗೊತ್ತಾಗಲ್ಲ ಅಂತ, ಬಟ್ ನನಗೆಲ್ಲ ಗೊತ್ತಾಗುತ್ತೆ. ತಗೊಳಪ್ಪ, ಯಾವ್ದು ಬೇಕು? ಅಷ್ಟು ದೊಡ್ಡದ? ಅಷ್ಟು ದೊಡ್ಡದು ಇನ್ನೊಂದ್ಸರಿ ಯಾವ್ದು ಆರ್ಡರ್ ಕೊಡಿಸ್ತೀನಿ. ಮಕ್ಳಿಗೆ ಸಂಭಾಳಿಸೋ ತರ ಸಂಭಾಳಿಸ್ಬೇಕು. ನಂಗೆ ಚಿಕ್ಕದೇ ಸರ್. ಇನ್ನೊಂದು ಯಾವ್ದು? ನಿಂಗೆ ಯಾವ್ದು ಬೇಕು? ನನಗೆ ಯಾವ್ದೋ ಒಂದು ತಗೋ. ನೀವ್ ಹೀಗೆ ಕಿರ್ಚ್ಕೊಂಡ್ರೆ ನಾನು ಹ್ಯಾಕ್ ಹೇಳಿ? ಯಾವ್ದೋ ಒಂದು ತಗೊಳ್ಳೋ, ನಿಂಗೊಂದು ನಂಗೊಂದು ಅಷ್ಟೇ. ಎರಡು ಇಬ್ರು ಶೇರ್ ಮಾಡೋಣ. ಇಬ್ರು ಶೇರ್ ಮಾಡ್ತೀವಲ್ಲ ಗೊತ್ತಿಲ್ಲ, ಎರಡು ಇವಳೆ ಅಂತ ತಿಂತಾಳೆ. ಅಯ್ಯೋ, ಏನ್ ಸಂಭ್ರಮ, ಏನ್ ಖುಷಿ. ಏನಾದ್ರೂ ಕೋಲ್ಡ್ ಅಂತ ಹೇಳ್ಬಿಟ್ಟು ಅನ್ಕೊಂಡ್ ಕುತ್ಕೊಂಡ್ ಮಾಡ್ತೀನಿ. ಆಮೇಲೆ
ಅವತ್ತೊಂದಿನ ಆಯ್ತಲ್ಲ. ಇವ್ಳು ಕಾಣ್ಲಿ ಅಂತ ಹೇಳ್ಬಿಟ್ಟು ನೀನ್ ಯಾಕೆ ಇಷ್ಟ ಉದ್ದಕ್ ಬೆಳೆಯಕ್ ಹೇಳಿದ್ದು? ದಟ್ ಈಸ್ ಯೋರ್ ಫಾಲ್ಟ್. ದಟ್ ಈಸ್ ಎಕ್ಸ್ಟ್ರೀಮ್ಲಿ ಯೋರ್ ಫಾಲ್ಟ್. ಸೊ ಗೈಸ್ ಇದೇನು ಬರೀ ಹಾಫ್ ಬಾಡಿ ಬರ್ತಾ ಇದೆ, ಇನ್ನ ಹಾಫ್. ಓಕೆ ಈಗ ಸೊ ಗೈಸ್ ಈಗ ನಾವು ತಿನ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀವಿ. ಗೈಸ್ ಈಗ ಏನು ಅಂತಂದ್ರೆ ಟಿಕೆಟ್ ತಗೊಳಕ್ಕೆ ಅಂತ ಅಲ್ಲಿ ನಿಂತಿದ್ದಾರೆ. ಸೊ ನಾನ್ ಬಂದ್ಬಿಟ್ಟು ಇಲ್ಲಿ ಎಲ್ಲಾದ್ರೂ ಹೈಡ್ ಮಾಡ್ಕೊಳ್ಳೋಣ, ಅವ್ರಿಗೆ ಕಾಣಿಸ್ದೇ ಇರೋ ಕಡೆ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಗೊತ್ತಿರೋದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ, ಬಂದೋದ್ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಏನ್ ರಿಯಾಕ್ಷನ್ ಇರುತ್ತೆ ಅಂತ ನೋಡೋಣ. ಆಕ್ಚುಲಿ ಬೇರೆ ಶೋ ಇತ್ತೇನೋ ಅದು ಮುಗೀತು. ಸೊ ಟಿಕೆಟ್ ತಗೊಳ್ತೀನಿ, ಇಲ್ಲೇ ಇರು ಅಂತ ಹೇಳಿದ್ರು. ನಾನು ಕೇಳಿಲ್ಲ ಆಕ್ಚುಲಿ, ಅಲ್ಲೇ ಇರ್ತೀನಿ ಅಂತ ಹೇಳಿ ನಾನು ಆ ಕಡೆ ಇರ್ತೀನಿ ಸೈಡ್ ಅಲ್ಲಿ ಅಂತ ಹೇಳಿದೆ. ಸೊ ನೋಡೋಣ, ನಾನು ಅಲ್ಲಿ ಹೋಗಿ ನಿಂತ್ಕೋತೀನಿ, ಏನಾಗುತ್ತೆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಕ್ ನೋಡೋಣ. ಎಷ್ಟೊತ್ತು ಹುಡುಕ್ತಾರೆ, ಬಂದ್ಬಿಟ್ಟು ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಫ್ಲಾಶ್ ಬ್ಯಾಕ್. ಕಳ್ದೋಗ್ತೀನಿ ನಾನು, ಹುಡ್ಕೋ ನನ್ನ ಊರು ತುಂಬಾ ಅಲ್ಲೇ ಬರ್ತಾರೆ. ಏನಂತ ಗೊತ್ತಿಲ್ಲ, ಏನ್ ಥಿಂಕ್ ಮಾಡ್ತಿದ್ದಾರೆ ಅಂತ. ನಾನ್ ಯಾಕೆ ಆಚೆ ಹೋಗ್ತೀನಿ? ಆಕ್ಚುಲಿ ನನ್ನ ಹತ್ರ ಇರೋ ಫೋನಲ್ಲೇ ಫೋನ್ಗೆ ಕಾಲ್ ಬರೋದು, ಅದಕ್ಕೆ ಮಾಡ್ತಿರ್ಬೋದು, ಗೊತ್ತಿಲ್ಲ. ಲೆಟ್ಸ್ ಸಿ. ಬಂತು. ನಾನು ಕಾಲ್ ಕಟ್ ಮಾಡಿದೆ ಗೈಸ್. ಆಕ್ಚುಲಿ ಕಾಲ್ ಕಟ್ ಮಾಡಿದ್ದೀನಿ. ಏನ್ ಅನ್ಕೊಳ್ಳೋದು ಗೊತ್ತಿಲ್ಲ. ತುಂಬಾ ತುಂಬಾ ಸುಂದರವಾಗಿದ್ದಾಳೆ ಸರ್. ಜಸ್ಟ್ ಈಗ ತಾನೇ ಇಲ್ಲೆಲ್ಲ ಆಯ್ಕೊಂಡು ನಿಂತಿದ್ಲು, ಕಾಣ್ತಾ ಇಲ್ಲ. ಆರಾಮಾಗಿರ್ಬೋದು ಸದ್ಯ ಕಳ್ಳೋದು ಅಂತ. ಅವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಏನೋ ಮಾಡಕ್ ಹೋಗ್ತಿದ್ದಾರೆ. ಮತ್ತೆ ಕಾಲ್ ಬಂತು. ಮತ್ತೆ ಕಟ್ ಮಾಡ್ತೀನಿ. ಏನಿದೆಲ್ಲ ಇದು? ನಾನ್ ಎಲ್ಲೋದ್ಲಪ್ಪ ಅಂತ ಹುಡುಕಾಡ್ತಾ ಇದ್ದೀನಿ. ಆರಾಮಾಗಿದ್ದ ನನ್ಬಿಟ್ಟು ಅಕ್ಕ ಆರಾಮ. ನಾನ್ ಎಲ್ಲೋದ್ಲಪ್ಪ ಅಂತ ಹುಡುಕಾಡ್ತಾ ಇದ್ದೀನಿ. ನಾನು ಎಲ್ಲೊಂದ್ ಸೆಕೆಂಡ್ಗೆ ಇಲ್ಲೇ ನಿಂತಿದ್ಲ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿದ್ನಲ್ಲ, ಏನ್ ಅನ್ನಿಸ್ತು? ಇಷ್ಟೊಂದ್ ಜನ ಅವ್ರೆ, ಮೂವಿ ಬಿಟ್ಟೈತೆ, ಯಾರನ್ನ ಟಿಕೆಟ್ ತಗೊಂಡ? ಇಲ್ಲ ತಗೋಬೇಕು. ಟಿಕೆಟ್ ತಗೊಳ್ಳಿ, ನಾನು ಬಿಟ್ಬಿಟ್ಟಲ್ಲಿ. ಅಜ್ಜೋ ಪಾಪ, ಸರಿ ಆಯ್ತು ತಗೋ, ಹೋಗ್ಬೇಕು. ಆಮೇಲೆ ಕಾಲಿಗಿಲಿ ಆಗ್ಬಿಟ್ಟದು. ಹೊಡ್ಕೊಂಡು ಟಿಕೆಟೇ ತಗೊಂಡಿಲ್ಲ, ಹಂಗೆ ಬಂದ್ಬಿಟ್ಟಿದ್ದಾರೆ ಪಾಪ ಚೇತು. ನನ್ನ ಯಾರಾದ್ರೂ ಎತ್ಕೊಂಡ್ ಹೋಗ್ಬಿಟ್ರೆ ಏನ್ ಮಾಡ್ತೀಯಾ? ನನ್ ಯಾರು ಎತ್ಕೊಂಡು ಹೋಗಲ್ಲ. ಫಸ್ಟ್ ಹಂಗೂ ಎತ್ಕೊಂಡು ಹೋದ್ರು. ನನಗೇನ್ ಗೊತ್ತಾ ಅನ್ಸಿದ್ದು, ಮೂವಿ ಬಿಡ್ತು, ಎಲ್ಲ ಆಲ್ಮೋಸ್ಟ್ ಹೋಗ್ತಾವ್ರೆ. ಗೈಸ್ ಏನಾಯ್ತು ಅಂತಂದ್ರೆ, ಲಾಸ್ಟ್ ಶೋ ಯಾವ್ದಿತ್ತು, ಆ ಮೂವಿ ಬಿಟ್ಬಿಟ್ಟಿದೆ, ಎಲ್ಲ ಹೋಗ್ತಾವ್ರ ಆರಾಮಾಗಿ. ಇವಳು ಬೇರೆ ಮಿಸ್ಸಿಂಗು. ನಾನ್ ಟಿಕೆಟ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಕೌಂಟರ್ ಹತ್ರ ಬಂದು ನಿಂತಿದ್ದೀನಿ, ಕಾಣ್ತಾನೆ ಇಲ್ಲ. ಯಪ್ಪ ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಫುಲ್ ಹುಡ್ಕಾಡ್ತಾ ಇದೀನಿ, ಸಿಗ್ತಾ ಇಲ್ಲ. ಜನ ಮಾತ್ರ ಹೋಗ್ತಾವ್ರ. ಅವ್ರ ಮಧ್ಯದಲ್ಲಿ ಎಲ್ಲರೂ ಇವಳು ಅವಳು ಅಂತಂತ. ನಾನೇನು ಚಿಕ್ಕ ಮಗುನ ಅವ್ರ ಮಧ್ಯೆ ತಪ್ಪಿಸ್ಕೊಳಕ್ಕೆ. ನೋಡಕ್ ನೋಡಿದ್ರೆ ಇಷ್ಟೆಷ್ಟಿದೆ. ಇದು ಯಾವ್ದೋ ಚಿಕ್ಕ ಮಗು ಕಳ್ದೋಗ್ಬಿಟ್ಟಿದೆ. ಆಮೇಲೆ ಅವ್ರ ಪೇರೆಂಟ್ಸ್ ಸೇರ್ಸ್ಬಿಡೋಣ ಎತ್ತಿಟ್ಕೊಂಡು ಹೊಟ್ಟೋಗ್ಬಿಟ್ರೆ ಅಂತ ಏನ್ ಪಾಕೆಟ್ ಒಳಗೆ ಎತ್ತಿಟ್ಕೊಂಡು. ಆಕ್ಚುಲಿ ಏನಂತಂದ್ರೆ, ಒಂದು ಟಾಸ್ಕ್ ಕೊಡಕ್ ಹೋಗ್ತಾ ಇದೀನಿ ಇವಾಗ. ಏನಂತಂದ್ರೆ, ಇಲ್ಲಿ ಯಾರಾದ್ರೂ ಅನ್ನೋನ್ ಪರ್ಸನ್ ಇವರೇ ಚೂಸ್ ಮಾಡ್ಕೊಂಡು ಹೋಗಿ, ನಿನಗೆ ಕೇಳಿಸ್ಕೊ, ಹೋಗಿ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಮಾಡಿಸ್ತೀಯಾ? ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಎಕ್ಸಾಕ್ಟ್, ನಮ್ಮ ಚಾನಲ್ಗೆ. ಇನ್ಯಾ ಚಾನಲ್ಗೆ ಮಾಡಿಸ್ತೀಯಾ?
ಓಕೆ ನಮ್ಮ ಚಾನಲ್ ನಾವು ತಾನೇ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಮಾಡೋಣ ಮಾಡ್ಸೋಣ ನೋಡೋಣ ಮಾಡ್ತಾರ ಇಲ್ವಾ ಅಥವಾ ಬೈದು ಉಗಿದ್ ಕಳಿಸ್ತಾರ ಹೋಗ ಇಲ್ಲಿಂದ ಬೆಳಗ್ಗೆ ಬೆಳಗ್ಗೆನೆ ಹೋಗ ಓಕೆ ನಿನ್ನ ಇಷ್ಟ ನೀನ್ ಯಾರನ್ನ ಬೇಕಾದ್ರೆ ಚೂಸ್ ಮಾಡ್ಬೋದು ಇಟ್ಸ್ ಅಪ್ ಟು ಯು ಪಾಪ ಯಾರೋ ಒಬ್ರು ಅಲೋನ್ ಆಗಿ ಕೂತಿದ್ದಾರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಕ್ ಕೇಳೋಣ ಸರಿನಾ ಆಮೇಲೆ ಮ್ಯಾಂಡೇಟರಿ ಅಲ್ಲ ಅವ್ರು ಮಾಡ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ ನಾನು ಹೇಳೋದು ಹೇಳ್ತೀನಿ ಇಲ್ಲ ಟಾಸ್ಕ್ ನೀನು ಸೋತೋದ್ರೆ ನೀನು ನಾನ್ ಬಿರಿಯಾನಿ ತಿಂತೀನಿ ನೀನ್ ನೋಡ್ಕೊಂಡ್ ಕುತ್ಕೋಬೇಕು ಯಾವ ವಾರನೂ ತಿನ್ನೋದು ಬಿಡಿ ಇವತ್ತಲ್ಲ ನಾನು ಹೇಳೋ ದಿನ ತಗೊಬೇಕು ನಿನ್ಗೇನೇನ್ ಇಷ್ಟ ನಾನ್ ವೆಜ್ ಆಲ್ಮೋಸ್ಟ್ ಎಲ್ಲ ಇಷ್ಟ ಇಬ್ರಿಗೂ ಸೊ ನಾನು ತಿಂತೀನಿ ನೀನ್ ನೋಡ್ಬೇಕು ಅವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆಯ್ತಾ ಆಲ್ ದಿ ಬೆಸ್ಟ್ ಬಡಿ ಆಲ್ ದಿ ಬೆಸ್ಟ್ ಬೈ ನೋಡೋಣ ಏನಾಗುತ್ತೆ ಅಂತ ಯಾರನ್ನ ಚೂಸ್ ಮಾಡಿ ಕೊಡ್ತಾರೆ ಲೆಟ್ಸ್ ಸಿ ಎಲ್ಲಿ ಕಣ್ಣು ಆ ಕಡೆ ಈ ಕಡೆ ಎಲ್ಲ ಮತ್ತೆ ವೈ ಬ್ಯಾಕ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತೀಯಾ ನಾನ್ ನೋಡ್ತೀನಿ ನೋಡ್ತೀಯಾ ಎಲ್ಲಿಂದಾನೆ ವಿತ್ ರಿಯಾಕ್ಷನ್ ನೋಡೋಣ ಎಲ್ಲಿಗೆ ಹೋಗ್ತಿದಾರೆ ಆ ಕಡೆ ತಿರ್ಗ್ಸೋಣ ಎಲ್ಲೋ ಹೋಗ್ತಾ ಇದ್ದಾರೆ ಯಾರೋ ಒಬ್ರು ಅಲೋನಾಗಿ ಸಿಕ್ಕೋದ್ರು ಅಂತ ಏನ್ ರಿಸಲ್ಟ್ ಇಂದ ಬರ್ತಾರೆ ನೋಡೋಣ ಲೆಟ್ಸ್ ವೇಟ್ ಅಂಡ್ ವಾಚ್ ನನಗೂ ಅದಕ್ಕೂ ಸಂಬಂಧ ಇಲ್ಲ ಬಿಟ್ಬಿಟ್ಟು ಹೋಗ್ಬಿಡೋಣ ಗೊತ್ತಿಲ್ಲ ಅಂತ ಬೈದ್ ಗಿದ್ಬಿಟ್ರು ನೀವ್ ಯಾರು ಅಂತ ಏನೋ ಆಗ್ತಾ ಇದೆ ಕಾನ್ವರ್ಸೇಷನ್ಸ್ ಅಷ್ಟು ಸೀರಿಯಸ್ ಆಗಿ ಇನ್ನೂ ಮಾತಾಡ್ತಿದ್ದಾರೆ ಅಂತಂದ್ರೆ ಮೇ ಬಿ ವರ್ಕೌಟ್ ಆಗ್ಬೋದೇನೋ ನೋಡೋಣ ವಾಟ್ ಈಸ್ ಗೋಯಿಂಗ್ ಆನ್ ಮಾಡಿಸ್ತವ್ರೆ ಹೋಗೋಣ ಅಲ್ಲಿಗೆ ಹೋಗಿ ನೋಡೋಣ ಏನಾಗ್ತಿದೆ ಅಂತ ಮಾಡ್ತಾ ಇದ್ದಾರೆ ಗ್ರೇಟ್ ಪಾಪ ಚಾದ್ರು ಥ್ಯಾಂಕ್ ಯು ಸೋ ಮಚ್ ಫಾರ್ ಹಾಯ್ ನಿಮ್ಮ ಹೆಸರು ಬಾಬು ಬಾಬು ಅಂತ ಹಾಯ್ ಸೊ ಇಷ್ಟೊತ್ತವರೆಗೂ ಟಾಸ್ಕ್ ಕಂಪ್ಲೀಟ್ ಮಾಡಿ ಈಗ ನಮ್ಮ ಈ ಬಂಧನ ಫ್ಯಾಮಿಲಿ ಆಗ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಒಬ್ಬ ಸದ್ಯ ಟಾಸ್ಕ್ ಕಂಪ್ಲೀಟ್ ಓಕೆ ಸೊ ಇಲ್ಲಿಗೆ ಈ ಟಾಸ್ಕ್ ಕಂಪ್ಲೀಟ್ ಆಗ್ತದೆ ಸೊ ನನ್ ಜೊತೆನೆ ನೀನು ಬಿರಿಯಾನಿ ತಿನ್ಬೋದು ನಾನ್ ಬಿರಿಯಾನಿ ತಿನ್ನಂಗಾಯ್ತು ಒಂದ್ ಕೆಲಸ ಮಾಡೋಣ ಈಗ ಓಕೆ ಈಗ ನಾನ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಕ್ಕೆ ನಾನು ತಿನ್ನೋ ತರ ಆಯ್ತು ನಾನು ನೀನು ಇಬ್ರು ತಿನ್ನೋ ತರ ಆಯ್ತು ಇದನ್ನ ಯಾವ ತರ ಮಾಡೋಣ ಅಂತಂದ್ರೆ ಇವಾಗ ನಾನು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಟಾಸ್ಕ್ ಕಂಪ್ಲೀಟ್ ಮಾಡಿದೋಗಿದ್ರೆ ನೀನೊಬ್ಳು ಮಾತ್ರ ತಿಂತಿದ್ದೆ ಈ ಟಾಸ್ಕ್ ಕಂಪ್ಲೀಟ್ ಮಾಡಿರೋದು ನಾನೊಬ್ಬ ಮಾತ್ರ ನಾನು ಇದನ್ನ ಮೆನ್ಷನ್ ಮಾಡಿಲ್ಲ ನಾನ್ ತಿಂತೀನಿ ಅದು ಮ್ಯಾಂಡೇಟರಿ ಓಕೆನಾ ಸೊ ನೀನ್ ತಿಂತ ಇಲ್ವ ಅನ್ನೋದೇ ಇತ್ತು ಸೊ ಇವಾಗ ನೀನ್ ವಿನ್ ಆಗಿರೋದಕ್ಕೆ ನಾವಿಬ್ರು ಸೇರ್ಕೊಂಡು ತಿಂತೀವಿ ಅಷ್ಟೇ 25% ಶೇರ್ ಬರುತ್ತೆ ಇದರಲ್ಲಿ 75% ನಾನ್ ತಿಂತೀನಿ 25% ಅದೇ ನೀವೇ ಯಾವಾಗ್ಲೂ ಹಂಗೇನೆ ಸೊ ದಟ್ಸ್ ಓಕೆ ಏನಿಲ್ಲ ಸಿಂಪಲ್ ಆಗಿ ಒಂದ್ ಹೇಳ್ಬಿಡ್ಬೋದು ನಾನ್ ತಿನ್ನಕ್ಕಾಗಲ್ಲ ನೀನೇ ತಿನ್ಸ್ಬಿಡಮ್ಮ ಅಂತಂದ್ರೆ ಅಲ್ಲಿಗೆ 75-20% ಶೇರ್ನೇ ಬಂದಂಗ ಆಯ್ತು ಅಲ್ಲಿಗೆ ಅರ್ಥ ಆಗ್ಲಿಲ್ಲ ಇವಳಿಗೆ ಏನಾದ್ರು ತಿನ್ಸಕ್ ಹೇಳ್ದೆ ಅಂತಂದ್ರೆ ಇಲ್ಲ ಇವಳು ಏನಾದ್ರು ತಿನ್ಸಕ್ ಬಂದು ಅಂತಂದ್ರೆ ನನಗಿಂತ ಜಾಸ್ತಿ ಅಲ್ಲ ಸಾರಿ ಇವಳಿಗಿಂತ ಜಾಸ್ತಿ ತಿನ್ನೋದೆ ನಾನು ಅದನ್ನ ಹೇಳಿ ಅವ್ರು ಅಲ್ಲೇ ಕೂತಿದ್ದಾರೆ ಇನ್ನೊಂದು ಚಾನಲ್ ನೋಡ್ಕೊಂಡು ಅನ್ಕೋತೀನಿ ಹಂಗ ಅನ್ಕೋತೀಯ ನೀನು ಏನ್ ನಮ್ ಚಾನಲ್ ನೋಡ್ಕೊಂಡು ಕೂತಿರೋದು 24 ಗಂಟೆ ಎದುರು ಕೆಲಸ ಸೊ ಓಕೆ ಗೈಸ್ ಇಲ್ಲಿಗೆ ಟಾಸ್ಕ್ ಮುಗಿಯಿತು ಸೊ ಇನ್ನು ಟೈಮ್ ಇದೆ ಮೂವಿಗೆ ಅದಕ್ಕೆ ಏನಾದ್ರು ಒಂದು ಟಾಸ್ಕ್ ಮಾಡೋಣ ಅಂತ ಇದನ್ನ ಮಾಡಿದ್ವಿ ಹೋಪ್ ನಿಮ್ಗೂ ಈ ತರ ಟಾಸ್ಕ್ ಎಲ್ಲ ಇಷ್ಟ ಆಗ್ತಿದೆ ಅಂತಂದ್ರೆ ಕಾಮೆಂಟ್ ಅಲ್ಲಿ ಹಾಕಿ ಸೊ ನೆಕ್ಸ್ಟ್ ಟೈಮ್ ಈ ತರ ಏನಾದ್ರು ಟಾಸ್ಕ್ ನ ಯೋಚನೆ ಮಾಡಿ ಹಂಗಲ್ಲ ಇಬ್ರಲ್ಲಿ ಯಾರು ಬೇಕಾದ್ರೆ ನಾನು ಮಾಡ್ತೀನಿ ನಾನು ರೆಡಿ ಬಟ್ ಆದ್ರೆ ನೀನ್ ನೋಡ್ಕೊಂಡ್ ಕೊಡ್ಬೇಕು ಟಾಸ್ಕ್ ನ ರೆಡಿ ಅಂತ ಏನನ್ನ ಕೊಡಂಗಿಲ್ಲ ಸೊ ಏನೋ ಹೇಳ್ತಿದ್ದೆ ನನ್ ಬರ್ತದೆ ಕಾಮೆಂಟ್ ಅಲ್ಲಿ ಹಾಕಿ ಕರೆಕ್ಟ್ ಈ ತರ ಟಾಸ್ಕ್ ಗಳು ಆಮೇಲೆ ನಿಮ್ಗೂ ಏನಾದ್ರು ಐಡಿಯಾಸ್ ಇದ್ರೆ ಟಾಸ್ಕ್ ತರ ಐಡಿಯಾಸ್ ಇತ್ತು ಅಂತಂದ್ರೆ ಕಾಮೆಂಟ್ ಅಲ್ಲಿ ಹೇಳಿ ಓಕೆ ಮೂವಿ ನೋಡ್ಕೊಂಡು ಬರ್ತೀವಿ ಸೊ ಗೈಸ್ ಮೂವಿ ಮುಗಿಸ್ಕೊಂಡು ಬಂದ್ವಿ ಈಗ ಜಸ್ಟ್ ಹೆಂಗಿತ್ತಮ್ಮ ಮೂವಿ ಚೆನ್ನಾಗಿತ್ತು ಸಖತ್ತಾಗಿತ್ತು
ಸೊ ಏನ್ ಹೇಳ್ತಿದ್ದೆ 1:30 ಟೈಮ್ ಈಗ. ಇಂಟ್ರೋ ಟೈಮ್ ಅಲ್ಲಿ ಕ್ಯಾಮ್ರಾ ಆನ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಮೂವಿಲ್ ಅಷ್ಟು ಮುಳ್ಕೋಗಿದ್ವಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಏನು ಶೂಟ್ ಮಾಡ್ಲಿಲ್ಲ, ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಹಾಗೆ ಹೋಗಿ ಸುಮ್ನೆ ಸ್ನಾಕ್ಸ್ ತಗೊಂಡು ತಿನ್ಕೊಂಡು ಮೂವಿ ನೋಡ್ಕೊಂಡು ಮನೆಗೆ ಬಂದ್ಬಿಟ್ವಿ. ಸೊ ಇವಾಗೇನೋ ಹೊಟ್ಟೆ ಹಸಿದಲ್ಲ, ಬಿಕಾಸ್ ಆಲ್ಮೋಸ್ಟ್ ಈಗ 1:30 ನ ಟೈಮ್ ಎಷ್ಟು 1:21 ನಂಗೆ ನಿದ್ದೆ ಬರ್ತಿದೆ. ಸೊ ಬೇಗ ಸ್ಲೀಪ್ ನಾವು. ಅಷ್ಟೇ, ನಾನು ಎಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಫುಲ್ ನಿದ್ದೆಲಿದ್ದೀನಿ ನಾನ್ ಯಾರು, ನಾನ್ ಯಾಕೆ ಇಲ್ಲಿ ಬಂದಿದ್ದೀನಿ? ಮತ್ತೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ತುಂಬಾ ಜನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿ ಇವತ್ತು ಅಗೇನ್ ವಿ ಆರ್ ಆಸ್ಕಿಂಗ್ ಫಾರ್ ಇಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸೊ ದಟ್ ನಮಗೂ ಒಂದು ಪವರ್ ಬರುತ್ತೆ ನಾವು ವಿಡಿಯೋಸ್ ಚೆನ್ನಾಗಿ ಮಾಡ್ತಿದೀವಿ ಅಂತ. ಸೊ ಹಾಗಾಗಿ ಲೈಕ್ ಕೂಡ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನಮ್ಗೊಂದು ಅರ್ಥ ಆಗುತ್ತೆ, ಓಕೆ ಫೈನ್ ಇವರು ವಿಡಿಯೋ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನೀವು ನಮಗೆ ಹೇಳ್ತಿದ್ದೀರಾ ಅಂತ ಒಂದು ಗೊತ್ತಾಗತ್ತೆ ನಮ್ಗೆ. ಸೊ ಅದರಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕಾಮೆಂಟ್ ಅಲ್ಲಿ ಹೇಳಿ ನಮ್ಗೆ ಏನಾದ್ರು ಚೇಂಜಸ್ ಬರೆಸ್ಬೇಕು ಅಂದ್ರೆ. ಚೇಂಜಸ್ ಅಂದ್ರೆ ಇವಾಗ ನೀವೇನೋ ಹೇಳ್ತೀರಾ, ಸಡನ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಎಕ್ಸ್ಪೆಕ್ಟ್ ಮಾಡಬೇಡಿ. ಕಾರಣ ಏನಂತಂದ್ರೆ ಇಫ್ ನಮ್ಗದು ಬೇಗ ಅಡಾಪ್ಟ್ ಮಾಡ್ಕೊಳಕ್ ಆಗುತ್ತೆ ಅಂತಂದ್ರೆ ವಿಲ್ ಚೇಂಜ್ ಇಟ್, ಅಥವಾ ಲೇಟರ್ ಪೀರಿಯಡ್ ಆಗುತ್ತೆ ಅಂದ್ರೆ ಸ್ಲೋ ಅಂಡ್ ಸ್ಟಡಿಲಿ ವಿ ಕ್ಯಾನ್ ಚೇಂಜ್ ಇಟ್ ಆತರ. ಸೊ ಕಾಮೆಂಟ್ ಅಲ್ಲಿ ಹೇಳಿ ಆತರ ಏನಾದ್ರು ಚೇಂಜಸ್ ಬೇಕು ಅಂತಂದ್ರೆ. ಅಂಡ್ ಇನ್ನೇನಾದ್ರು ಆಮೇಲೆ ಯಾರಾದ್ರೂ ಬೆಳಗ್ಗೆ ನೋಡ್ತಾ ಇದ್ರೆ ವಿಡಿಯೋನ ಗುಡ್ ಮಾರ್ನಿಂಗ್, ನೈಟ್ ನೋಡ್ತಿದ್ರೆ ಗುಡ್ ನೈಟ್. ಬೈ ಬೈ ಫ್ರಮ್ ಈ ಬಂಧನ.